ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಎಲ್ಲರೂ ಮುದ್ದು ಕೃಷ್ಣ ಹಾಗೆ ಬೆಣ್ಣೆ ಕೃಷ್ಣನ ಪೂಜೆಯನ್ನು ಮಾಡಿದ್ದಾಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಕೂಡ ಜೋರು ಮಳೆ, ಹೋದ ವರ್ಷ ಕೂಡ ಅದೇ ಥರ ಜೋರು ಮಳೆ ಬಂದಿತ್ತು, ಈ ಸಾರಿ ಕೂಡ ಜೋರು ಮಳೆ ಬಂತು. ಆದ್ರೂ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು. ಹಾಗೆ ನಾನು ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಿಕೊಂಡೆ, ಏನೆಲ್ಲ ಮಾಡಿದೆ, ಯಾವ ರೀತಿ ಪೂಜೆಯನ್ನು ಮಾಡಿದೆ ಅದನ್ನ ಸಣ್ಣ ಸಣ್ಣ ಕ್ಲಿಪ್ಗಳನ್ನು ಹಾಕಿದ್ದೀನಿ. ಸೊ ನೋಡ್ಕೊಂಬಂದ್ಬಿಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಜನ್ಮಾಷ್ಟಮಿ ಅಂದರೆ ಮುಖ್ಯವಾಗಿ ತಿಂಡಿಗಳು, ಉಂಡೆಗಳು, ಚಕ್ಕುಲಿ, ಕೋಡುಬಳೆ, ನಿಪ್ಪಟ್ಟು ಇದೆಲ್ಲವನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಕೆಲವು ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಕಡಲೆ ಬೀಜದ ಉಂಡೆ, ಎಳ್ಳಿನ ಉಂಡೆ, ಹಾಗೆ ಇಲ್ಲಿ ಚಕ್ಕುಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಂಡೆಗಳಿಗೆ ಈ ಸರಿ ಸಕ್ಕರೆ ಹಾಕೋದು ಬೇಡ, ಬೆಲ್ಲದ ಪುಡಿಯನ್ನು ಹಾಕೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಿಪ್ಪಟ್ಟಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ತುಳಸಿ ಅಷ್ಟೋತ್ತರವನ್ನು ಮಾಡೋಣ ಅಂತ ಅಂದ್ಕೊಂಡು ಮಗನ ಕೈಲಿ ಕೊಟ್ಟಿದ್ದೀನಿ. ತುಳಸಿ ಹಾರ ತೊಗೊಂಡು ಬಂದಿದೆ. ಅದನ್ನ ಈ ರೀತಿ ಎಲೆಗಳನ್ನು ಬಿಡಿಸಿಡು ಅಂತ ಕೆಲವೆಲ್ಲ ಕೆಲಸಗಳನ್ನು ಮಕ್ಕಳ ಕೈಲೂ ಮಾಡಿಸಿದ್ರೆ ಒಳ್ಳೆಯದು. ಹಾಗೆ ತುಂಬ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಉಂಡೆನ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಅವಲಕ್ಕಿ ಉಂಡೆ, ಹಾಗೆ ಎಳ್ಳಿನ ಉಂಡೆ, ಕಡಲೆ ಬೀಜದ ಉಂಡೆ, ಹಾಗೆ ಗೋಧಿ ಹಿಟ್ಟಿನ ಉಂಡೆ, ಇದಿಷ್ಟನ್ನು ಮಾಡಿದ್ದೀನಿ. ಹಬ್ಬಗಳಂದರೆ ನೋಡಿ, ಈಗಷ್ಟೇ ವರಮಹಾಲಕ್ಷ್ಮಿಗೆ ಇದೆಲ್ಲ ಮಾಡಿದ್ದೆ. ಮತ್ತು ಈಗ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದ್ದೀನಿ. ಇನ್ನೇನು ಬರುವಾರ ಗಣೇಶ ಚತುರ್ಥಿ ಬರ್ತಾಯಿದೆ, ಆವಾಗ ಕೂಡ ಗಣೇಶ ತಿಂಡಿ ಪ್ರಿಯ, ಅವತ್ತು ಕೂಡ ನಾವು ತಿಂಡಿಗಳನ್ನು ಮಾಡಬೇಕು. ಈಗ ಎಣ್ಣೆ ಕಾಯ್ದಿತ್ತು, ಚಕ್ಕುಲಿಯನ್ನು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಹಾಲಿನ ಕೆನೆಯನ್ನು ತೆಗೆದು ಫ್ರೆಶ್ ತಾಜಾ ಬೆಣ್ಣೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಕೃಷ್ಣನಿಗೆ ಇದನ್ನು ಅರ್ಪಿಸಲೇಬೇಕು. ಸೊ ಹಾಗಾಗಿ ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ. ನಿಪ್ಪಟ್ಟು ಕೂಡ ಆಯಿತು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಧೂ ಅಂತ ಜೋರು ಮಳೆ ಬಂತು. ನಾನು ಫಸ್ಟು ಸ್ವಲ್ಪ ಕಡಿಮೆನೇ ಇದೆ ಅಂತ ಅಂದ್ಕೊಂಡೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ, ಆದರೆ ಆಮೇಲೆ ಶುರುವಾಯಿತು ನೋಡಿ ಸಖತ್ತು ಜೋರು ಮಳೆ. ಆದರೆ ಒಂದು ಅರ್ಧ ಗಂಟೆಗೆ ನಿಂತೋಯ್ತು. ಸೊ ಪೂಜೆಗೆ ಬೇಕಾದಂಥ ವಸ್ತುಗಳೆಲ್ಲ ಮನೇಲಿತ್ತು, ಹಾಗಾಗಿ ಏನೂ ತೊಂದರೆ ಇರಲಿಲ್ಲ. ಹೋದ ವರ್ಷವೂ ಜನ್ಮಾಷ್ಟಮಿಗೆ ಜೋರು ಮಳೆ ಬಂತು, ಇವಾಗಲೂ ಬರ್ತಾಯಿದೆ. ಏನಿಲ್ಲ, ಹೊರಗಡೆ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಅಷ್ಟು ಬೇರೆ ಏನು ತೊಂದರೆ ಇಲ್ಲ. ಅಂದ್ಕೊಳ್ತಾ ಇದೆ ಬೆಳಗ್ಗೆ ಕ್ಲೈಮೇಟ್ ಚೆನ್ನಾಗಿದೆ, ಮಳೆ ಬರಲ್ಲ ಅಂತ, ಆದರೆ ಬರ್ತಾಯಿದೆ. ತುಂಬ ಜೋರು ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಈಗ ನಾನು ರೆಡಿಯಾಗಿ ಬಂದು ಅಷ್ಟೋತ್ತರವನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಕೃಷ್ಣನಿಗೆ ಸಾಯಂಕಾಲದ ಪೂಜೆ ತುಂಬಾ ವಿಶೇಷವಾಗಿ ಮಾಡ್ತಾರೆ. ಯಾಕೆಂದರೆ ಕೃಷ್ಣ ರಾತ್ರಿ ಹುಟ್ಟಿದಲ್ವ, ಹಾಗಾಗಿ ತುಂಬಾ ವಿಶೇಷವಾಗಿ ಸಾಯಂಕಾಲದ ಪೂಜೆ ನಡೆಯುತ್ತೆ. ಸೊ ಈಗ ನಾನು ಅಷ್ಟೋತ್ತರವನ್ನು ಮಾಡ್ತಾಯಿದ್ದೀನಿ. ಅದು ತುಳಸಿಯನ್ನು ಬಳಸ್ಕೊಂಡು, ಇಲ್ಲ ಅಂತಂದರೆ ಸಾಮಾನ್ಯವಾಗಿ ಹೂಗಳನ್ನು ಹಾಕಿ ಮಾಡ್ತಿದ್ದೆ. ಈ ಸಾರಿ ತುಳಸಿ ದಳದಿಂದನೇ ಅಷ್ಟೋತ್ತರ ಪೂಜೆಯನ್ನು ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಗನ ಕೈಯಲ್ಲಿ ಎಲೆಗಳನ್ನು ತೆಗೆದಿಟ್ಟಿದ್ದೆ. ಈಗ ಅಷ್ಟೋತ್ತರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ಹಾಕ್ಕೊಂಡಿದ್ದೆ ಅಷ್ಟೊತ್ತರ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ, ಇಲ್ಲ ಅಂತಂದರೆ ಕಾಪಿರೈಟ್ ಇಶ್ಯೂ ಆಗುತ್ತಲ್ವ, ಹಾಗಾಗಿ. ಸೊ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಹಿಂದ್ಗಡೆ ನೋಡಿ ನಮ್ಮ ಹಸು ಇದೆ. ಹಸು ಪಕ್ಕದಲ್ಲೇ ಕೃಷ್ಣ ನಿಂತ್ಕೊಂಡಿದ್ದಾನೆ. ಈ ವಿಗ್ರಹ ನಾನು ಇದಕ್ಕೆ ಹೋದಾಗ, ಇಲ್ಲಿ ಹಳೇಬೀಡಿಗೆ ಹೋದಾಗ ಅಲ್ಲಿಂದ ತೊಗೊಂಬಂದಿದ್ದು. ಸೊ ಈ ಕೃಷ್ಣನ ವಿಗ್ರಹ ತಂದ ಮೇಲೇ ನಾನು ಜನ್ಮಾಷ್ಟಮಿಯನ್ನು ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ನಾನು ಏನೂ ಮಾಡಿರಲಿಲ್ಲ. ನೋಡಿ, ಎಲ್ಲ ತಿಂಡಿಗಳನ್ನು ಜೋಡಿಸಿಟ್ಟಿದ್ದೀನಿ. ಹಾಗೆ ಕೃಷ್ಣನಿಗೆ ತುಂಬ ಪ್ರಿಯವಾದ ಬೆಣ್ಣೆ ಕೂಡ ತೆಗೆದಿಟ್ಟಿದ್ದೀನಿ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನೀವು ಕೂಡ ಕೃಷ್ಣನ ದರ್ಶನವನ್ನು ಮಾಡ್ಕೊಳ್ಳಿ. ನೀವು ಕೂಡ ಎಲ್ಲರೂ ಹೀಗೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಪೂಜೆ ಕೂಡ ಆಯಿತು. ಸೊ ನಮ್ಮ ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ? ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ? ಸೊ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಕೃಷ್ಣನ್ ಸಾರಿ ಈ ಸೀರೆ ಉಟ್ಕೊಂಡ ಎಲ್ವರ್ಗೂ? ಯಾಕೆ ಈ ಸೀರೆ ನೋಡ್ಲಿ ಅಂತನಾ ಎಲ್ರು?
ಸೊ ಈಗ ಪೂಜೆ ಎಲ್ಲ ಆದಮೇಲೆ ಮಕ್ಕಳ ಪೇಟ್ ಪೂಜಾ ಇಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಈಗ ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ಗೆ ಎಲ್ಲವೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿ ಅವರ ಆ್ಯಕ್ಟಿಂಗ್ ಹೇಗಿದೆ ಅಂತ. ಸೊ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಕೆಲಸ, ಅಷ್ಟು ಹಿಂಗೆ ಹೋಗೋಣ, ವಾಕಿಂಗ್ ಹೋಗೋಣ ಅಂತ ಈ ಸೀರೆ ಮ್ಯಾನೇಜ್ ಮಾಡ್ಕೊಂಡು ಪೂಜೆ ಮಾಡಿದ್ದೇ ದೊಡ್ಡ ಕಷ್ಟ. ಅದರಲ್ಲಿ ವಾಕಿಂಗ್ ಹೋಗೋಣ ಬಾ ಅಂತ ಇದ್ದಾರೆ ನಮ್ಮ ಯಜಮಾನ್ರು. ಸೊ ಹಬ್ಬ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗ್ದಾಯಿತು. ಇವತ್ತೇ ತೆಗಿಯೋದಾ ಅಥವಾ ನಾಳೆ ತೆಗಿಯೋಕೆ ಹೋದರೆ ಮಂಗಳವಾರ ನೋಡೋಣ. ಮೋಸ್ಟ್ಲಿ ಬುಧವಾರಕ್ಕೆ ತೆಗಿತೀನಿ ಅಂತ ಅಂದ್ಕೊಳ್ತೀನಿ. ಸಣ್ಣ ವಿಗ್ರಹ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಏನು ಇದು ಇರಲ್ಲ. ಸೊ ನೋಡೋಣ. ಚೆನ್ನಾಗಾಯಿತು, ಕೃಷ್ಣನ ಹಬ್ಬ ಮುಗೀತು. ಸೊ ನೀವೆಲ್ಲರೂ ಹೀಗೆ ಆಚರಿಸಿರ್ತೀರ. ಮಳೆ ಹೋದ ವರ್ಷ ಮಳೆ ಬಂದ ಹಾಗೆ ಈ ವರ್ಷವೂ ಮಳೆ ಬಂತು, ಜೋರು ಮಳೆ. ಆದರೆ ನಾನು ಫಸ್ಟು ನೋಡಿದಾಗ ತುಂಬ ಕಡಿಮೆ ಇದೆ ಅಂತ ಅಂದ್ಕೊಂಡೆ, ಬಟ್ ಸಖತ್ ಜೋರಾಗಿತ್ತು. ಈ ಸ್ಯಾರಿ ನೋಡಿ, ಕೃಷ್ಣ ಇದ್ದಾನೆ ಇದರಲ್ಲಿ. ಇದು ಅಕ್ಕ ನನಗೆ ಗುರುವಾಯೂರಿಂದ ತೊಗೊಂಡು ಬಂದಿದ್ರು. ಅಕ್ಕ ಗುರುವಾಯೂರ್ಗೆ ಹೋದರೆ, ಅಕ್ಕ ಒಂದು ಹ್ಯಾಬಿಟ್ಟು, ನಮಗೆಲ್ಲ ಮದುವೆ ಆಗಿದ್ರೂ ಎಲ್ಲೇ ಹೋದರೂ ಅವ್ರು ಏನಾದರೂ ತೊಗೊಂಡ್ರೆ ನಮಗೆ ಖಂಡಿತ ನಮ್ಮವ್ರಿಗೂ ತಂಗಿಯರಿಗೆ ಮಿಸ್ ಮಾಡದೆ ತೊಗೊಂಡು ಬರ್ತಾಳೆ. ಸೊ ತುಂಬಾ ಖುಷಿಯಾಗುತ್ತೆ ಆ ಥರ ಒಂದು ಅಕ್ಕ ಇರೋದು ನಮಗೆ ತುಂಬಾ ನಾವು ಲಕ್ಕಿ ಅಂತ ಹೇಳ್ಬೋದು. ಸೊ ನಮ್ಮ ಪ್ರಕಾರ ನಮಗೆ ಎರಡನೇ ಅಮ್ಮ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇವತ್ತು ಅಕ್ಕ ತಂದ್ಕೊಟ್ಟಿರೋ ಸ್ಯಾರಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಹಬ್ಬ ಎಲ್ಲ ಆಯಿತು. ಸೊ ಇಲ್ಲಿಗೆ ನನ್ನ ಜನ್ಮಾಷ್ಟಮಿಯ ಬ್ಲಾಗನ್ನು ಮುಗಿಸ್ತೀನಿ. ಮತ್ತು ಇದೇ ರೀತಿ ಇನ್ನೊಂದು ಬ್ಲಾಗ್ ನನಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.